ಬಂಗಾರದ ಗಿರಿಯ ನಮ್ಮ ಮಾದಪ್ಪ ಸ್ವಾಮಿ ಏರವರೇ, ಅವರು ಏಳುಮಲೆಯಲ್ಲಿ ನೆಲೆಸವರೇ. ಮುಂಗೈಲಿ ಜೋಳಿಗೆ ರುದ್ರಾಕ್ಷಿ ಕೊರಳಿಗೆ ಹುಲಿಯೇರಿ ಸ್ವಾಮಿ ಮೆರೆದವರೇ. ಬಂಗಾರದ ಗಿರಿಯ ನಮ್ಮ ಮಾದಪ್ಪ ಸ್ವಾಮಿ ಏರವರೇ, ಅವರು ಏಳುಮಲೆಯಲ್ಲಿ ನೆಲೆಸವರೇ. ಮಾದೈನ ಪರುಸೆ ಬೆಟ್ಟಕ್ಕೆ ಬರುವಾಗ ಹುಲಿರಾಯ ಬಂದು ಎದುರಾಗ, ಕಂಬಾದ ಬೋಳಿ ದಿಂಬದ ಮ್ಯಾಲೆ ಮಾದಪ್ಪ ನಿಂತು ನೋಡವರೇ. ಹುಲಿಯನ್ನು ಕಂಡು ಚದುರಿದ ಪರುಸೆ ಆಯ್ಕಾರ ಸ್ವಾಮಿಯ ನೆನೆದವರೇ. ಪರುಸೆಯ ಕೂಗು ಕೇಳಿದ ಸ್ವಾಮಿ ಹುಲಿಯನ್ನೇ ಹೂವು ಮಾಡವರೇ. ಬಂಗಾರದ ಗಿರಿಯ ನಮ್ಮ ಮಾದಪ್ಪ ಸ್ವಾಮಿ ಏರವರೇ, ಅವರು ಏಳುಮಲೆಯಲ್ಲಿ ನೆಲೆಸವರೇ. ಬೆಟ್ಟತ್ತಿ ಬೇವಾಗ ಬಿದಿರಕ್ಕಿ ಸಿಡಿವಾಗ ಪರುಸೆಯು ಹೆದರಿ ನಡುಗವರೇ. ತುಂಬೆ ಹೂವಿನ ಮೇಲೆ ತುಂಬಿ ತುಳುಕಾಡುತ್ತ ಕುಂತಿದ್ದ ಸ್ವಾಮಿ ನೋಡವರೇ. ಕೂಗುತ್ತ ಕರೆದರೆ ಕುಣಿಯುತ್ತ ಬಂದು ಭಕುತಿಗೆ ಒಲಿದು ನಿಂತವರೇ. ಗುಡುಗೂಡು ಗುಟ್ಟುತ್ತ ನಡುಬಾಣ ಮಿಂಚುತ್ತ ಮುಗಿಲಿಂದ ಮಳೆಯ ಸುರಿಸವರೇ. ಬಂಗಾರದ ಗಿರಿಯ ನಮ್ಮ ಮಾದಪ್ಪ ಸ್ವಾಮಿ ಏರವರೇ, ಅವರು ಏಳುಮಲೆಯಲ್ಲಿ ನೆಲೆಸವರೇ. ಮುಂಗೈಲಿ ಜೋಳಿಗೆ ರುದ್ರಾಕ್ಷಿ ಕೊರಳಿಗೆ ಹುಲಿಯೇರಿ ಸ್ವಾಮಿ ಮೆರೆದವರೇ. ಬಂಗಾರದ ಗಿರಿಯ ನಮ್ಮ ಮಾದಪ್ಪ ಸ್ವಾಮಿ ಏರವರೇ, ಅವರು ಏಳುಮಲೆಯಲ್ಲಿ ನೆಲೆಸವರೇ.